ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಇಲ್ಲಿ ಇವತ್ತು ಭಾನುವಾರ ಹಲಸಿನಕಾಯಿದ ಗಮ್ಮತ್ತು. ಓನರ್ ಒಂದು ಹಲಸಿನಕಾಯಿ ಕೊಟ್ಟಿದ್ದರು, ಅದನ್ನೇ ಎಲ್ಲ ಕೊಯ್ಯೋಣ ಅಂಥೇಳಿ ತಗೊಬಂದ್ವಿ. ಕೊಯ್ದ ತಕ್ಷಣ ನನ್ನ ಮಗನಿಗೆ ಅಮ್ಮ ಕೊಡಿ ಕೊಡಿ ಅಂತ ಎಲ್ಲ ಸಣ್ಣ ಸಣ್ಣಕ್ಕೆ ಪೀಸ್ ಮಾಡಿ, ಕತ್ತಿಲಿ ಎಲ್ಲ ಸಣ್ಣ ಸಣ್ಣಕ್ಕೆ ಪೀಸ್ ಮಾಡಿ ಅದೆಲ್ಲ ನೀಟಾಗೆಲ್ಲ ಮೇಣ ಎಲ್ಲ ತೆಗಿಬೇಕು. ಏನೋ ಮಾಡೋಣ ಅಂಥೇಳಿ ಎಲ್ಲ ಕೊಯ್ದ್ವಿ. ನೋಡಿ, ನನ್ನ ಮಗ ಮಧ್ಯದಲ್ಲೆಲ್ಲ ಕೈ ಹಾಕಿ ತಗೊಂಡು ತಿಂತಾ ಇದ್ದಾನೆ. ಹಲಸಿನ ಹಣ್ಣು ಅಂದರೆ ನನಗೆ ತುಂಬ ಇಷ್ಟ. ನನಗೆ ಬೇರೆ ಕೊಯ್ಲಿಕ್ಕೆ ಬೇರೆ ಸರಿ ಬರ್ತಾಯಿಲ್ಲ ನೋಡಿ. ಅಷ್ಟೇ ನಮ್ಮ ಹಸ್ಬೆಂಡ್ ಬಂದರು ಕೊಯ್ಯೋಣ ಅಂತ. ನೋಡಿ, ಅವ್ರು ತಗೊಂಡು ಕೊಯ್ತಾ ಇದ್ದಾರೆ. ನೋಡಿ, ನಮ್ಮ ಹಸ್ಬೆಂಡ್ ಕೊಯ್ತಾ ಇದ್ದಾರೆ. ಆದರೂ ನನ್ನ ಮಗ ಬಿಡ್ಸೋಕ್ಕಿಂತ ಅರ್ಜೆಂಟ್ ಕೊಡಿ ಕೊಡಿ ಅಂತ ತಗೊಂಡು ತಿಂತಾ ಇದ್ದಾನೆ. ಒಂದೊಂದೇ ಕೊಯ್ದು ಪೀಸ್ ಮಾಡಿ ಇಡ್ತಾ ಇದ್ದಾರೆ. ಅದು ಮೇಲ್ಗಡೆ ಬೇರೆ ತೆಗಿಬೇಕು, ಮಾಡ ಅಂತ ಹೇಳ್ತೀವಿ ನಮ್ಮ ಕಡೆ. ಅದನ್ನೆಲ್ಲ ತೆಗೆದು ಒಂದೊಂದೇ ತೋಳೆ ಬಿಡಿಸ್ತಾ ಇದ್ದೆ. ಬಿಡಿಸಿದಾಗ ನನ್ನ ಮಗ ಒಂದೊಂದೇ ತಗೊಂಡು ತಿಂತಾ ಇರದೆ ಕೆಲಸ. ನೀವೆಲ್ಲ ಏನೇನು ಸ್ವೀಟ್ ಮಾಡ್ತೀರಾ ಹಲಸಿನ ಹಣ್ಣಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾವಿವತ್ತೇನು ಮಾಡಲಿಲ್ಲ, ಬರೀ ಕೊಯ್ದು ಹಾಗೆ ತಿಂತಾ ಇದ್ದೀವಿ. ಸ್ವಲ್ಪನೇ ಇತ್ತು ಅದರಲ್ಲಿ, ನೋಡಲಿಕ್ಕೆ ದೊಡ್ಡದು ಕಾಣುತ್ತೆ. ಅದರಲ್ಲಿ ಮಾತ್ರ ತೋಳೆ ಮಾತ್ರ ಸ್ವಲ್ಪನೇ ಇದ್ದಿದ್ದು, ಹಲಸಿನ ತೋಳೆ. ಬೀಜ ಎಲ್ಲ ಸಪ್ರೇಟಾಗಿ ಎತ್ತಿಟ್ವಿ. ಅದು ಕೊಯ್ಯೋದೇ ಒಂದು ಲೇಟ್ ಆಗುತ್ತೆ, ಕೈಗೆಲ್ಲ ಮೇಣ ಎಲ್ಲ ಅಂಟುತ್ತೆ. ನಾನು ಹಿಡ್ಕೊಳ್ತಿದ್ದೀನಿ, ನಮ್ಮ ಹಸ್ಬೆಂಡ್ ಕೊಯ್ತಾ ಇದ್ದಾರೆ ಎಲ್ಲ. ಸಣ್ಣದಾಗಿ ಕೊಯ್ದು ಮಗ ಅಲ್ಲಿಂದ ಎದ್ದೋಗಂಗಿಲ್ಲ, ಅಲ್ಲೇ ಕೂತಿದ್ದಾನೆ ಕೊಯ್ಯೋವರೆಗೆ. ನೋಡಿ, ಎಲ್ಲ ಕೈಯೆಲ್ಲ ಅಡ್ಡ. ಈಗ ಅವ್ರು ಆ ರೀತಿ ಮಾಡಿಕೊಟ್ಟಂಗೆ ನಾನು ಎಲ್ಲ ಬಿಡಿಸಿರ್ತಾ ಇದ್ದೆ. ಒಂದೊಂದೇ ಬಿಡಿಸಿ ಎಲ್ಲ ಬೇಸಿಗೆಗೆ ಹಾಕ್ತಾಯಿದ್ದೆ, ಮೇಣ ಎಲ್ಲ ತೆಗೆದು. ಎಲ್ಲ ನಾನು ಎಲ್ಲ ಬಿಡಿಸಿ ಎಲ್ಲ ಬೇಸಿಗೆಗೆ ಹಾಕ್ತಾಯಿದ್ದೆ ಒಂದೊಂದೇ. ನೀಟಾಗಿ ಬಿಡಿಸಿ ಹಾಕಿದ್ದೆಲ್ಲ ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ ಅಂತೇಳಿ ಎಲ್ಲ ಬಿಡಿಸಿ ಹಾಕ್ತಾಯಿದ್ದೀನಿ. ಬಿಡಿಸಿದಂಗೆ ನನ್ನ ಮಗ ಒಬ್ಬೊಬ್ಬನೇ ತಗೊಂಡು ತಿಂತಾ ಇದ್ದಾನೆ. ಬಿಡಿಸೋದೇ ಕಷ್ಟ. ಹಲಸಿನ ಹಣ್ಣಿನ ಬೀಜ ಎಲ್ಲ ಎತ್ತಿಟ್ಟಿದ್ದೀವಿ ನೋಡಿ, ಸಾಂಬಾರಿಗೆಲ್ಲ ಬೇಕಾಗುತ್ತೆ ಅಂತ. ಹಾಗೆ ಬೇಕಾದ್ರೆ ಅದನ್ನು ಹುರ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಹಲಸಿನ ತೋಳೆ ಎಲ್ಲ ಬಿಡಿಸಿಟ್ಟಿದ್ದೀವಿ. ಸ್ವಲ್ಪ ತಿಂದು ಸ್ವಲ್ಪ ಹಾಗೆ ಇಟ್ಟಿದ್ದೀವಿ. ತೋಳೆ ನೋಡಿದರೆ ತುಂಬ ಟೇಸ್ಟಿಯಾಗಿತ್ತು, ರುಚಿಯಾಗಿ. ಇಷ್ಟು ದಪ್ಪ ಚೆಂದ ಇದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.